ಒಂದು ಮುಖ್ಯಮಂತ್ರಿ ಇದ್ದಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಏನಂದ್ರೆ ಬಿಟ್ಟರೆ ಅವರು ಅಜಾತ ಶತ್ರು. ಯಾರೇ ಯಾವುದೇ ವಿಚಾರದಲ್ಲಿ ಅವರು ಕೈ ಕೊಟ್ಟು ತುಂಬ ಸಮರ್ಥನೆಯಿಂದ ಅವರ ಕೆಲಸವನ್ನು ನಿರ್ವಹಿಸ್ತಾರೆ. ಅದೇ ರೀತಿಯಲ್ಲಿ ಯಾವುದೇ ಸಬ್ಜೆಕ್ಟ್ ಕ್ಯಾಬಿನೆಟಲ್ಲಿ ಬಂದರೆ ಅದಕ್ಕೆಂದರೆ ಅವರು ರಚನಾತ್ಮಕವಾದ ಒಳ್ಳೆಯ ಸಬ್ಜೆಕ್ಟ್ಗಳನ್ನು ತಗೊಂಡ್ಬರ್ತಾರೆ. ನಮ್ಮ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿ DCM ಎಲ್ಲ ಸೇರಿ ಎಲ್ಲ ಸಚಿವ ಸಂಪುಟ ಸಚಿವರುಗಳು ಸಮೇತ ಅವ್ರು ತಗೊಂಡ್ಬರೋ ಯಾವುದಕ್ಕೂ ಇಲ್ಲ ಅಂತ ಹೇಳೋದೇ ಇಲ್ಲ, ನಾನು ನೋಡ್ತಾ ಇರೋಂಗೆ. ಅದೇ ರೀತಿಯಲ್ಲಿ ನಿಮ್ಮ ಚಿಕ್ಕಮಗಳೂರದು ಬಸ್ ಸ್ಟ್ಯಾಂಡ್ ತಗೊಂಡ್ಬಂದಾಗ, ಯಾಕೆಂದರೆ ಚಿಕ್ಕಮಗಳೂರು ಅಂತ ಬಿಟ್ಟರೆ ನಮ್ಮ ಕಾಂಗ್ರೆಸ್ಸಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ಯಾಕೆಂದ್ರೆ ಬಿಟ್ಟರೆ ನಮ್ಮ ನೆಚ್ಚಿನ ಇಂದಿರಾ ಗಾಂಧಿ ಅವರಿಗೆ ರಾಜಕೀಯ ಮರುಜೀವನವನ್ನು ಕೊಟ್ಟಿದ್ದವರೇ ಈ ಚಿಕ್ಕಮಗಳೂರು. ಅದಕ್ಕೆ ಚಿಕ್ಕಮಗಳೂರು ಪ್ರತಿಯೊಬ್ಬರು ನಾವು ಹೆಚ್ಚು ಹೆಮ್ಮೆಯಿಂದ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ತಯಾರಾಗಿದ್ದೀವಿ. ಅದರಲ್ಲಿ ಸಮೇತ ಆಕಸ್ಮಿಕವಾಗಿರ್ಬೋದು ನಾನು ಇವತ್ತು ಚಿಕ್ಕಮಗಳೂರು ಉಸ್ತುವಾರಿ ಸಚಿವನಾಗಿ ಬಂದಿದ್ದೀನಿ. ಬಹುಶಃ ನಾನು ಒಂದು ಮಾತಲ್ಲಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಚಿಕ್ಕಮಗಳೂರಲ್ಲಿ 5 ಜನ ಶಾಸಕರಿದ್ದಾರೆ, ಸೀನಿಯರ್ಗಳಿದ್ದಾರೆ. ನೆಕ್ಸ್ಟ್ ರೀಸೆಂಟ್ಲಿಗಾದರೂ ನಮ್ಮಲ್ಲಿ ಶಾಸಕರಾಗಿ ಒಬ್ಬರಿಗೆ ಮಂತ್ರಿ ಮಾಡಿ ಈ ಜವಾಬ್ದಾರಿಯನ್ನು ಕೊಡಬೇಕೆಂಬುದಾಗಿ ಈಗ ನಾವು ಮುಖ್ಯಮಂತ್ರಿಯವರ ಹತ್ರ, DCM ಹತ್ರ ಮತ್ತೆ ಹೈಕಮಾಂಡ್ ಹತ್ರ ಸಮೇತ ಹೇಳಿದ್ದೀನಿ. ಅದಕ್ಕೋಸ್ಕರವಾಗಿ ಇನ್ನೂ ಆದರೂ ನಾನು ಚಿಕ್ಕಮಗಳೂರು, ನಾನು ಎಲ್ಲ ನನ್ನ ಸಂಪೂರ್ಣವಾದ ಒಂದು ನಂಬಿಕೆ ವಿಶ್ವಾಸ ಎಲ್ಲ ನಿಮ್ಮ ಮೇಲೆ ಇಟ್ಟಿದ್ದೀವಿ. ನಿಮಗೆ ಬೇಕಾಗಿ ನಾವು ಸುಮಾರು 71ನೇ ಇಸ್ವಿಯಿಂದ ಚಿಕ್ಕಮಗಳೂರಿಲ್ಲಿದೆ. ನಮ್ಮ ಮೊಯ್ನುದ್ದೀನ್ ಇಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು ಸಿಟಿ ಬಸ್ ಸ್ಟ್ಯಾಂಡ್ ಮುಂದುಗಡೆ, ಅಲ್ಲೆಲ್ಲ ಆಗಾಗ ಹೋಗ್ತಾರೆ. ಅವ್ರ ಸಮೇತ ಕಾಂಗ್ರೆಸ್ಸಿನ ನಾಯಕರಾಗಿ ಮಂತ್ರಿಗಳಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಬಹುಶಃ ಚಿಕ್ಕಮಗಳೂರಿನ ಜನ ಭಾರಿ ಒಳ್ಳೆಯವರು. ಬಹುಶಃ ನಾವು ನೀವೆಲ್ಲ ಸೇರಿ ಚಿಕ್ಕಮಗಳೂರಿನ ಒಂದು ಏಳಿಗೆ ಮಾಡೋಣ ಹೇಳಿ ಈ ನಮ್ಮ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ನಾವು ಭಾಷಣ ಮಾಡಿದ್ರೆ ಸಾಲ, ನಾವು ಸಾಕ್ಷಿ ಗುಡ್ಡನ ಬಿಟ್ಟು ಹೋಗ್ಬೇಕು. ಇವತ್ತು ತಮ್ಮೇನವರು ಆ ಕೆಲಸ ಮಾಡ್ತಾರೆ. ಒಂದು ಮುಖ್ಯಮಂತ್ರಿ ಇದ್ದಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಏನಂದ್ರೆ ಬಿಟ್ಟರೆ ಅವರು ಅಜಾತ ಶತ್ರು. ಯಾರೇ ಯಾವುದೇ ವಿಚಾರದಲ್ಲಿ ಅವರು ಕೈ ಕೊಟ್ಟು ತುಂಬ ಸಮರ್ಥನೆಯಿಂದ ಅವರ ಕೆಲಸವನ್ನು ನಿರ್ವಹಿಸ್ತಾರೆ. ಅದೇ ರೀತಿಯಲ್ಲಿ ಯಾವುದೇ ಸಬ್ಜೆಕ್ಟ್ ಕ್ಯಾಬಿನೆಟಲ್ಲಿ ಬಂದರೆ ಅದಕ್ಕೆಂದರೆ ಅವರು ರಚನಾತ್ಮಕವಾದ ಒಳ್ಳೆಯ ಸಬ್ಜೆಕ್ಟ್ಗಳನ್ನು ತಗೊಂಡ್ಬರ್ತಾರೆ. ನಮ್ಮ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿ DCM ಎಲ್ಲ ಸೇರಿ ಎಲ್ಲ ಸಚಿವ ಸಂಪುಟ ಸಚಿವರುಗಳು ಸಮೇತ ಅವ್ರು ತಗೊಂಡ್ಬರೋ ಯಾವುದಕ್ಕೂ ಇಲ್ಲ ಅಂತ ಹೇಳೋದೇ ಇಲ್ಲ, ನಾನು ನೋಡ್ತಾ ಇರೋಂಗೆ. ಅದೇ ರೀತಿಯಲ್ಲಿ ನಿಮ್ಮ ಚಿಕ್ಕಮಗಳೂರದು ಬಸ್ ಸ್ಟ್ಯಾಂಡ್ ತಗೊಂಡ್ಬಂದಾಗ, ಯಾಕೆಂದರೆ ಚಿಕ್ಕಮಗಳೂರು ಅಂತ ಬಿಟ್ಟರೆ ನಮ್ಮ ಕಾಂಗ್ರೆಸ್ಸಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ಯಾಕೆಂದ್ರೆ ಬಿಟ್ಟರೆ ನಮ್ಮ ನೆಚ್ಚಿನ ಇಂದಿರಾ ಗಾಂಧಿ ಅವರಿಗೆ ರಾಜಕೀಯ ಮರುಜೀವನವನ್ನು ಕೊಟ್ಟಿದ್ದವರೇ ಈ ಚಿಕ್ಕಮಗಳೂರು. ಅದಕ್ಕೆ ಚಿಕ್ಕಮಗಳೂರು ಪ್ರತಿಯೊಬ್ಬರು ನಾವು ಹೆಚ್ಚು ಹೆಮ್ಮೆಯಿಂದ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ತಯಾರಾಗಿದ್ದೀವಿ. ಅದರಲ್ಲಿ ಸಮೇತ ಆಕಸ್ಮಿಕವಾಗಿರ್ಬೋದು ನಾನು ಇವತ್ತು ಚಿಕ್ಕಮಗಳೂರು ಉಸ್ತುವಾರಿ ಸಚಿವನಾಗಿ ಬಂದಿದ್ದೀನಿ. ಬಹುಶಃ ನಾನು ಒಂದು ಮಾತಲ್ಲಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಚಿಕ್ಕಮಗಳೂರಲ್ಲಿ 5 ಜನ ಶಾಸಕರಿದ್ದಾರೆ, ಸೀನಿಯರ್ಗಳಿದ್ದಾರೆ. ನೆಕ್ಸ್ಟ್ ರೀಸೆಂಟ್ಲಿಗಾದರೂ ನಮ್ಮಲ್ಲಿ ಶಾಸಕರಾಗಿ ಒಬ್ಬರಿಗೆ ಮಂತ್ರಿ ಮಾಡಿ ಈ ಜವಾಬ್ದಾರಿಯನ್ನು ಕೊಡಬೇಕೆಂಬುದಾಗಿ ಈಗ ನಾವು ಮುಖ್ಯಮಂತ್ರಿಯವರ ಹತ್ರ, DCM ಹತ್ರ ಮತ್ತೆ ಹೈಕಮಾಂಡ್ ಹತ್ರ ಸಮೇತ ಹೇಳಿದ್ದೀನಿ. ಅದಕ್ಕೋಸ್ಕರವಾಗಿ ಇನ್ನೂ ಆದರೂ ನಾನು ಚಿಕ್ಕಮಗಳೂರು, ನಾನು ಎಲ್ಲ ನನ್ನ ಸಂಪೂರ್ಣವಾದ ಒಂದು ನಂಬಿಕೆ ವಿಶ್ವಾಸ ಎಲ್ಲ ನಿಮ್ಮ ಮೇಲೆ ಇಟ್ಟಿದ್ದೀವಿ. ನಿಮಗೆ ಬೇಕಾಗಿ ನಾವು ಸುಮಾರು 71ನೇ ಇಸ್ವಿಯಿಂದ ಚಿಕ್ಕಮಗಳೂರಿಲ್ಲಿದೆ. ನಮ್ಮ ಮೊಯ್ನುದ್ದೀನ್ ಇಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು ಸಿಟಿ ಬಸ್ ಸ್ಟ್ಯಾಂಡ್ ಮುಂದುಗಡೆ, ಅಲ್ಲೆಲ್ಲ ಆಗಾಗ ಹೋಗ್ತಾರೆ. ಅವ್ರ ಸಮೇತ ಕಾಂಗ್ರೆಸ್ಸಿನ ನಾಯಕರಾಗಿ ಮಂತ್ರಿಗಳಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಬಹುಶಃ ಚಿಕ್ಕಮಗಳೂರಿನ ಜನ ಭಾರಿ ಒಳ್ಳೆಯವರು. ಬಹುಶಃ ನಾವು ನೀವೆಲ್ಲ ಸೇರಿ ಚಿಕ್ಕಮಗಳೂರಿನ ಒಂದು ಏಳಿಗೆ ಮಾಡೋಣ ಹೇಳಿ ಈ ನಮ್ಮ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ನಾವು ಭಾಷಣ ಮಾಡಿದ್ರೆ ಸಾಲ, ನಾವು ಸಾಕ್ಷಿ ಗುಡ್ಡನ ಬಿಟ್ಟು ಹೋಗ್ಬೇಕು. ಇವತ್ತು ತಮ್ಮೇನವರು ಆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿ ಹೋದ್ರು ಸಾಕ್ಷಿ ಗುಡ್ಡಗಳನ್ನೇ ಇಟ್ಟುಬಿಟ್ಟು ಹೋಗ್ತಾ ಇದ್ದಾರೆ. ಬಹುಶಃ ಇದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.